ಹಲೋ. ಹಲೋ. ಎಸ್, ನಮಸ್ತೆ ಫ್ರೆಂಡ್ಸ್. ಈ ಒಂದು ಸೆಷನ್ದಲ್ಲಿ ತಮಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಗೆಳೆಯರೆ, ಈ ಒಂದು ಸೆಷನ್ದಲ್ಲಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನು ನಾವು ನಮ್ಮ ಬಿಸ್ನೆಸ್ಗೆ ಯಾವ ರೀತಿಯಾಗಿ ಕನ್ವರ್ಟ್ ಮಾಡಿಕೊಳ್ಳಬಹುದು, ಆನಂತರ ಇದರಿಂದ ಆಗುವ ಬೆನಿಫಿಟ್ಸ್ಗಳನ್ನು ತಿಳಿದುಕೊಳ್ಳೋಣ. ಗೆಳೆಯರೆ, ಈ ಒಂದು ಸೆಷನ್ ಮುಖಾಂತರ ನೀವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನು ಯಾವ ರೀತಿಯಾಗಿ ನೀವು ನಿಮ್ಮ ಬಿಸ್ನೆಸ್ನಲ್ಲಿ ಅಳವಡಿಸಿಕೊಳ್ಳಬಹುದು ಅನ್ನೋದನ್ನು ಪೂರ್ತಿಯಾಗಿ ತಿಳಿದುಕೊಳ್ಳುತ್ತೀರಿ. ಗೆಳೆಯರೆ, ನಾನು ಎಸ್.ಕೆ, ನೀವು ನೋಡ್ತಾ ಇರೋದು ಎಸ್.ಕೆ ಟೆಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ಲೈವ್ ಆಗಿ ಈ ಸೆಷನ್ ಅನ್ನು ನೋಡ್ತಾ ಇದ್ದೀರಿ. ಗೆಳೆಯರೆ, ಹಾಗಾದ್ರೆ ಈ ಒಂದು ಲೈವ್ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ದ ಕಂಪ್ಲೀಟ್ ಗೈಡ್ ನಿಮಗೆ ಸಿಗತ್ತೆ. ಗೆಳೆಯರೆ, ಈ ಒಂದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನು ಉಚಿತವಾಗಿ ಕೂಡ ಮಾಡಬಹುದು, ಫ್ರೀಯಾಗಿ ಮಾರ್ಕೆಟಿಂಗ್ ಕೂಡ ಮಾಡಲಿಕ್ಕೆ ಬರುತ್ತೆ. ಆನಂತರ ಪೇಡ್ ಆಗಿ ನೀವು ದುಡ್ಡನ್ನು ಪೇ ಮಾಡಿ ಕೂಡ ಈ ಒಂದು ಮಾರ್ಕೆಟಿಂಗ್ ಅನ್ನು ಮಾಡಲಿಕ್ಕೆ ಬರುತ್ತೆ. ಅದು ಮುಂದೆ ತಿಳಿದುಕೊಳ್ಳೋಣ. ನಾವು ಪೇಡ್ ಮಾರ್ಕೆಟಿಂಗ್ ಅನ್ನು ಯಾವ ರೀತಿಯಾಗಿ ಮಾಡಬಹುದು, ಆನಂತರ ಪೇಡ್ ಮಾರ್ಕೆಟಿಂಗ್ ದಲ್ಲಿ ಬರ್ತಕ್ಕಂತಹ ಒಂದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನು ಯಾವ್ಯಾವ ಇವೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಗೆಳೆಯರೆ, ಈಗ ನಾವು ಫ್ರೀ ಮಾರ್ಕೆಟಿಂಗ್ ನ ಕೆಲವೊಂದಿಷ್ಟು ಸಾಫ್ಟ್ವೇರ್ಗಳನ್ನು ತಿಳಿದುಕೊಳ್ಳೋಣ. ಇದು ಗೂಗಲ್ ಮಾರ್ಕೆಟಿಂಗ್ ಅಂತೇಳಿ ಬರುತ್ತೆ, ಆನಂತರ ಯೂಟ್ಯೂಬ್ ಮಾರ್ಕೆಟಿಂಗ್ ಬರುತ್ತೆ, ಆನಂತರ ಫೇಸ್ಬುಕ್ ಮಾರ್ಕೆಟಿಂಗ್ ಬರುತ್ತೆ, ಆನಂತರ ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ ಬರುತ್ತೆ, ಆನಂತರ ಲಿಂಕ್ಡ್ಇನ್ ಮಾರ್ಕೆಟಿಂಗ್ ಬರುತ್ತೆ, ಆನಂತರ ವಾಟ್ಸಪ್ ಮಾರ್ಕೆಟಿಂಗ್ ಬರುತ್ತೆ, ಆನಂತರ ಇಮೇಲ್ ಮಾರ್ಕೆಟಿಂಗ್ ಕೂಡ ಬರುತ್ತೆ. ಹೀಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ನಿಮ್ಮ ಬಿಸ್ನೆಸ್ಸಿನ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಬಹುದು. ಇದು ಫ್ರೀ ಆಗಿ ಇರುತ್ತದೆ. ಇದರಲ್ಲಿ ಕೇವಲ ನೀವು ನಿಮ್ಮ ಒಂದು ಹೆಸರಿನ ಅಥವಾ ನಿಮ್ಮ ಒಂದು ಬಿಸ್ನೆಸ್ಸಿನ ಹೆಸರಿನ ಒಂದು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ನೀವು ಮಾರ್ಕೆಟಿಂಗ್ ಅನ್ನು ಮಾಡಲಿಕ್ಕೆ ಬರುತ್ತೆ. ಗೆಳೆಯರೆ, ಹಾಗಾದ್ರೆ ಈ ಒಂದು ಫ್ರೀ ಆದಂತಹ ಟೂಲ್ಸ್ ಗಳನ್ನು ತಿಳಿದುಕೊಂಡಿದ್ದೀರಿ. ಯಾವ ಒಂದು ಪ್ಲಾಟ್ಫಾರ್ಮ್ದಲ್ಲಿ ನೀವು ಫ್ರೀಯಾಗಿ ನಿಮ್ಮ ಬಿಸ್ನೆಸ್ಸಿನ ಪ್ರಮೋಷನ್ ಅನ್ನು ಮಾಡಬಹುದು ಅನ್ನೋದನ್ನು ತಿಳಿದುಕೊಂಡಿದ್ದೀರಿ. ಹಾಗೆಯೇ ಗೆಳೆಯರೆ, ನಾವು ಈಗ ಪೇಡ್ ಮಾರ್ಕೆಟಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಪೇಡ್ ಮಾರ್ಕೆಟಿಂಗ್ ಅನ್ನೋದು ನೀವು ದುಡ್ಡು ಪೇ ಮಾಡಿ ಮಾಡಲಿಕ್ಕೆ ಬರುತ್ತೆ, ಆದರೆ ಇದರಲ್ಲಿ ಇನ್ಸ್ಟಂಟ್ಲಿ ರಿಸಲ್ಟ್ ಬರುತ್ತೆ. ನೀವು ಆರ್ಗ್ಯಾನಿಕ್ ಟಾಪಿಕ್ ಅನ್ನು ನಿಮ್ಮ ಬಿಸ್ನೆಸ್ಗೆ ಕನ್ವರ್ಟ್ ಮಾಡಬೇಕಾದಲ್ಲಿ ನೀವು ಫ್ರೀ ಮಾರ್ಕೆಟಿಂಗ್ ಟೂಲ್ ಅನ್ನು ಯೂಸ್ ಮಾಡಿ. ಆನಂತರ ಪೇಡ್ ಮಾರ್ಕೆಟಿಂಗ್ ದಲ್ಲಿ ಸಾಕಷ್ಟು ಫಾಸ್ಟ್ ಆಗಿ ಗ್ರೋ ಆಗುತ್ತೆ, ಬಟ್ ಇದರಲ್ಲಿ ನೀವು ದುಡ್ಡು ಪೇ ಮಾಡಬೇಕಾಗತ್ತೆ. ಇದರಲ್ಲಿ ಬರ್ತಕ್ಕಂತ ಟೂಲ್ಸ್ ಗಳು ಯಾವ್ಯಾವಪ್ಪ ಅಂತಂದ್ರೆ ಗೂಗಲ್ ಆಡ್ಸ್ ಬರುತ್ತೆ, ಯೂಟ್ಯೂಬ್ ಆಡ್ಸ್ ಬರುತ್ತೆ, ಫೇಸ್ಬುಕ್ ಆಡ್ಸ್ ಬರುತ್ತೆ, ಇನ್ಸ್ಟಾಗ್ರಾಮ್ ಆಡ್ಸ್ ಬರುತ್ತೆ, ಆನಂತರ ಲಿಂಕ್ಡ್ಇನ್ ಆಡ್ಸ್ ಬರುತ್ತೆ, ಆನಂತರ ವಾಟ್ಸಪ್ ಆಡ್ಸ್ ಕೂಡ ಬರುತ್ತೆ. ಈ ರೀತಿ ಸಾಕಷ್ಟು ಸೋಷಿಯಲ್ ಮೀಡಿಯಾ ಆಡ್ಸ್ ಗಳು ಕೂಡ ಇವೆ. ಇದರಲ್ಲಿ ನಾನು ಕೆಲವೊಂದಿಷ್ಟು ನಿಮಗೆ ಎಕ್ಸ್ಪ್ಲೇನ್ ಅನ್ನು ಮಾಡ್ತಾ ಇದ್ದೇನೆ. ಈ ಒಂದು ಆಡ್ಸ್ ಗಳನ್ನು ಯಾವ ರೀತಿಯಾಗಿ ನೀವು ರನ್ ಮಾಡಬಹುದು ಅನ್ನೋದನ್ನು ಕೂಡ ಈ ಒಂದು ಎಸ್.ಕೆ ಟೆಕ್ ಯೂಟ್ಯೂಬ್ ಚಾನಲ್ದಲ್ಲಿ ಗೂಗಲ್ ಆಡ್ಸ್ ಯಾವ ರೀತಿಯಾಗಿ ನೀವು ರನ್ ಮಾಡಬಹುದು, ಆನಂತರ ಯೂಟ್ಯೂಬ್ ಆಡ್ಸ್ ಯಾವ ರೀತಿಯಾಗಿ ರನ್ ಮಾಡಬಹುದು, ಆನಂತರ ಫೇಸ್ಬುಕ್ ಆಡ್ಸ್ ಅನ್ನು ಯಾವ ರೀತಿಯಾಗಿ ರನ್ ಮಾಡಬಹುದು
ಆನಂತರ ಇನ್ಸ್ಟಾಗ್ರಾಮ್ ಆಡ್ಸ್ ಅನ್ನು ಯಾವ ರೀತಿಯಾಗಿ ರನ್ ಮಾಡಬಹುದು ಅನ್ನೋದನ್ನು ಈ ಒಂದು ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ವಿಡಿಯೋಸ್ಗಳು ಕೂಡ ಅಪ್ಲೋಡ್ ಮಾಡಲಾಗಿದೆ. ಅದರಲ್ಲಿ ಫ್ರೀ ಆಗಿ ಎಲ್ಲ ವಿಡಿಯೋಸ್ಗಳು ಕೂಡ ಇವೆ. ಅದರಿಂದ ನೀವು ಈ ಫೇಸ್ಬುಕ್ ಆಡ್ಸ್ ಮತ್ತು ಯೂಟ್ಯೂಬ್ ಆಡ್ಸ್ಗಳನ್ನು ಕಲಿಯಬಹುದು ಗೆಳೆಯರೆ. ಹಾಗಾದ್ರೆ ಈ ಒಂದು ಟೂಲ್ಸ್ಗಳನ್ನು ತಿಳಿದುಕೊಂಡಿದ್ದೀರಿ. ಆದರೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವಾದಂತಹ ನಿಮಗೆ ಮಾರ್ಕೆಟಿಂಗ್ ಮಾಡಬೇಕಾದರೆ ಇಮೇಜ್ ಮಾರ್ಕೆಟಿಂಗ್ ಬರುತ್ತೆ, ಆನಂತರ ವಿಡಿಯೋ ಮಾರ್ಕೆಟಿಂಗ್ ಬರುತ್ತೆ, ಆನಂತರ ಟೆಕ್ಸ್ಟ್ ಕಂಟೆಂಟ್ ಮಾರ್ಕೆಟಿಂಗ್ ಅಂತೇಳಿ ಬರುತ್ತೆ. ಇವು ಮೂರು ಕಲಿತುಕೊಂಡರೆ ನೀವು ನಿಮ್ಮ ಬಿಸ್ನೆಸ್ ಅನ್ನು ಪರ್ಫೆಕ್ಟ್ ಆಗಿ ಗ್ರೋ ಅನ್ನು ಮಾಡಲಿಕ್ಕೆ ಬರುತ್ತೆ. ಇಮೇಜ್ ಮಾರ್ಕೆಟಿಂಗ್ ದಲ್ಲಿ ನೀವು ಒಂದು ಚೆನ್ನಾಗಿ ಇರತಕ್ಕಂತಹ ಪಿಕ್ಚರ್ ಅನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಟೈಟಲ್ಸ್ ಅನ್ನು ಹಾಕಿದ್ರೆ ನಿಮ್ಮ ಒಂದು ಬಿಸ್ನೆಸ್ಸಿನ ಬಗ್ಗೆ ಇರ್ತಕ್ಕಂಥ ಟೈಟಲ್ಸ್ ಅನ್ನು ಕೊಟ್ರೆ ಜನ ಅಟ್ರಾಕ್ಷನ್ ಆಗಿ ನಿಮ್ಮ ಬಿಸ್ನೆಸ್ಗೆ ಕನ್ವರ್ಟ್ ಆಗುತ್ತಾರೆ. ಹಾಗೆಯೇ ವಿಡಿಯೋ ಮಾರ್ಕೆಟಿಂಗ್ ಅನ್ನೋದು ಇದು ಫುಲ್ ಇಂಪಾರ್ಟೆಂಟ್ ವಾದಂತಹ ಒಂದು ಟೂಲ್ ಇದೆ. ಈ ವಿಡಿಯೋ ಮಾರ್ಕೆಟಿಂಗ್ ಅನ್ನು ನೀವು ಕಲಿತುಕೊಂಡರೆ ನಿಮ್ಮ ಬಿಸ್ನೆಸ್ ಅನ್ನು ಈಸಿಯಾಗಿ ಗ್ರೋ ಮಾಡಬಹುದು. ಈಗ ನಾನು ವಿಡಿಯೋ ಮಾರ್ಕೆಟಿಂಗ್ ಅಂತಂದ್ರೆ ಈಗ ನಾನು ಏನು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಲೈವ್ ಆಗಿ, ಇದು ವಿಡಿಯೋ ಮಾರ್ಕೆಟಿಂಗ್ ದಲ್ಲಿ ಬರ್ತಕ್ಕಂಥದ್ದು ಗೆಳೆಯರೆ. ಹಾಗೆ ಟೆಕ್ಸ್ಟ್ ಕಂಟೆಂಟ್ ಮಾರ್ಕೆಟಿಂಗ್ ಅಂತೇಳಿ ಬರುತ್ತೆ. ಈ ಟೆಕ್ಸ್ಟ್ ಕಂಟೆಂಟ್ ಮಾರ್ಕೆಟಿಂಗ್ ಕೂಡ ಕಲಿಯೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಏಕೆಂತಂದ್ರೆ ನೀವು ಟೆಕ್ಸ್ಟ್ಗಳು ಇಮೇಜ್ದಲ್ಲಿ ಬಳಕೆ ಆಗುತ್ತವೆ, ಆನಂತರ ಇಮೇಲ್ದಲ್ಲಿ ಕೂಡ ಬಳಕೆ ಆಗುತ್ತವೆ, ಆನಂತರ ವಾಟ್ಸಪ್ದಲ್ಲಿ ಬಳಕೆ ಆಗ್ತವೆ, ಆನಂತರ ಟೆಕ್ಸ್ಟ್ ಮೆಸೇಜ್ದಲ್ಲಿ ಕೂಡ ಈ ಟೆಕ್ಸ್ಟ್ ಕಂಟೆಂಟ್ ಅನ್ನು ಯೂಸ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರಾಗಿ ಟೆಕ್ಸ್ಟ್ ಕಂಟೆಂಟ್ ಮಾರ್ಕೆಟಿಂಗ್ ಅನ್ನು ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆದರೆ ಈಗಿನ ಒಂದು ಜನರೇಷನ್ದಲ್ಲಿ 2025-26 ಟೆಕ್ಸ್ಟ್ ಕಂಟೆಂಟ್ ಅನ್ನು ಯಾವುದೇ ರೀತಿಯಾಗಿ ರೈಟಿಂಗ್ ಮಾಡಿಕೊಳ್ಳಬಹುದು. ಈಸಿ ಸ್ಟೆಪ್ಸ್ ನೋಡೋದಾದರೆ ಚಾಟ್ ಜಿಪಿಟಿಯಲ್ಲಿ ಸಾಕಷ್ಟು ನಿಮಗೆ ಈ ಒಂದು ಟೆಕ್ಸ್ಟ್ ಕಂಟೆಂಟ್ಗಳ ಬಗ್ಗೆ ಮಾಹಿತಿಯನ್ನು ಸಿಗತ್ತೆ. ಆನಂತರ ಅಲ್ಲಿಂದ ಕೂಡ ನೀವು ಟೆಕ್ಸ್ಟ್ಗಳನ್ನು ಕಲೆಕ್ಟ್ ಮಾಡಿ ನಿಮ್ಮ ಇಮೇಜ್ದಲ್ಲಿ ನೀವು ಆ್ಯಡ್ ಮಾಡಲಿಕ್ಕೆ ಕೂಡ ಬರುತ್ತೆ. ಈ ಚಾಟ್ ಜಿಪಿಟಿಯ ಬಗ್ಗೆ ನೀವು ಫುಲ್ ಕೋರ್ಸ್ ಅನ್ನು ತಿಳಿದುಕೊಳ್ಳಲು ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆನಂತರ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಅಲ್ಲಿ ಇರ್ತಕ್ಕಂತಹ ಒಂದು ಚಾಟ್ ಜಿಪಿಟಿಯ ಬಗ್ಗೆ ವಿಡಿಯೋವನ್ನು ನೋಡಿಕೊಂಡು ಕಲಿಯಬಹುದು. ಹಾಗೇನೇ ಗೆಳೆಯರೆ, ಇಲ್ಲಿ ಇಮೇಜ್ ಅಂಡ್ ವಿಡಿಯೋ ಹಂತಗಳು ಇವೆ. ಇಲ್ಲಿ ಟಾಪಿಕ್ ಅನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಿಮಗೆ ಟಾಪಿಕ್ ಅಂತಂದ್ರೆ ಒಂದು ನಿಶ್ ಅನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಿಶ್ ಅನ್ನು ಸೆಲೆಕ್ಟ್ ಮಾಡಿದ ನಂತರ ನೀವು ಕ್ಯಾನ್ವಾದಲ್ಲಿ ಡಿಸೈನ್ ಅನ್ನು ಮಾಡಿ. ಈ ಸಾಫ್ಟ್ವೇರ್ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಕ್ಯಾನ್ವಾದಲ್ಲಿ ನೀವು ಇಮೇಜ್ ರೆಡಿ ಮಾಡಲಿಕ್ಕೆ ಬರುತ್ತೆ. ಆನಂತರ ಅಟ್ರಾಕ್ಟಿವ್ ಟೈಟಲ್ಸ್ ಹಾಕಬೇಕಾಗತ್ತೆ. ಆನಂತರ ಸಿಟಿಎ ಆ್ಯಡ್ ಮಾಡಿ ಆನಂತರ ಪೋಸ್ಟ್ ಮಾಡಿದರೆ ನೀವು ಇಮೇಜ್ ಮಾರ್ಕೆಟಿಂಗ್ ಮತ್ತು ವಿಡಿಯೋ ಮಾರ್ಕೆಟಿಂಗ್ ಹಂತಗಳನ್ನು ಕಲ್ತಿದ್ದಂಗೆ ಆಗತ್ತೆ. ಆನಂತರ ನೀವು ಟೆಕ್ಸ್ಟ್ ಕಂಟೆಂಟ್ಗಳು ಕೂಡ ಕಲ್ತಿದಂಗೆ ಆಗತ್ತೆ. ಗೆಳೆಯರೆ, ಇಲ್ಲಿ ಒಂದು ಇಂಪಾರ್ಟೆನ್ಸ್ ಆದಂತಹ ಟೂಲ್ಸ್ ಗಳನ್ನು ಬಳಸುವುದರಿಂದ ಇದು ಈಸಿ ಸ್ಟೆಪ್ ನಿಮಗೆ ಆಗತ್ತೆ. ಈಸಿ ಪ್ರೊಸೆಸರ್ನಲ್ಲಿ ಒಂದು ಕಂಪ್ಲೀಟ್ ಅನ್ನು ಆಗುವಂಥದ್ದು. ಇಲ್ಲಿ ಕ್ಯಾನ್ವಾ ಅನ್ನೋದು ಒಂದು ಸಾಫ್ಟ್ವೇರ್ ಇದೆ. ಈ ಕ್ಯಾನ್ವಾ ಸಾಫ್ಟ್ವೇರ್ ಅನ್ನು
ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಇದರಿಂದ ಇಮೇಜ್ ಆನಂತರ ವಿಡಿಯೋ ಕೂಡ ಇಲ್ಲಿ ಕ್ರಿಯೇಟ್ ಮಾಡಬಹುದು. ಗೆಳೆಯರಿ, ಈ ಒಂದು ಕ್ಯಾನ್ವಾ ಸಾಫ್ಟ್ವೇರ್ದಿಂದ ನಾವು ಯಾವ ರೀತಿಯಾಗಿ ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡಬಹುದು, ಆನಂತರ ಇಮೇಜ್ ಟೆಂಪ್ಲೇಟ್ಸ್ಗಳನ್ನು ಕ್ರಿಯೇಟ್ ಮಾಡಿಕೊಳ್ಳಬಹುದು ಅನ್ನೋದನ್ನು ಈ ಒಂದು SK Tech ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. ಅಲ್ಲಿಂದ ನೀವು ನೋಡಿಕೊಂಡು ಕಲಿಯಬಹುದು. ಚಾಟ್ GPT ಕೂಡ ವಿಡಿಯೋವನ್ನು ಮಾಡಿದ್ದೇನೆ, ಅಲ್ಲಿಂದ ನೀವು ವಿಡಿಯೋವನ್ನು ನೋಡಿಕೊಂಡು ಕಲಿಯಬಹುದು. ಆನಂತರ ಇಲ್ಲಿ ಜಾಸ್ತಿಯಾಗಿ ವಾಟ್ಸಪ್ ಅನ್ನು ಬಳಸಿ ವಾಟ್ಸಪ್ದಲ್ಲಿ ಟೆಕ್ಸ್ಟ್ ಮೆಸೇಜ್ ಹಾಕಿ ಆನಂತರ ಇಮೇಜ್ ಕಂಟೆಂಟ್ಗಳನ್ನು ಜಾಸ್ತಿಯಾಗಿ ಪೋಸ್ಟ್ ಮಾಡಿ. ಆನಂತರ ಫೇಸ್ಬುಕ್ ಆ್ಯಡ್ಸ್ ಮ್ಯಾನೇಜರ್ ಅಂತೇಳಿ ಬರುತ್ತೆ. ಫೇಸ್ಬುಕ್ ಆ್ಯಡ್ಸ್ ಮ್ಯಾನೇಜರ್ ಥ್ರೂ ನೀವು ಆ್ಯಡ್ಸ್ಗಳನ್ನು ಕಲಿಯಬಹುದು. ಇಷ್ಟು ಕಲಿತ ನಂತರ ಮಾರ್ಕೆಟಿಂಗ್ ಫಾರ್ಮುಲಾ ನೋಡೋದಾದರೆ ಇಲ್ಲಿ ಕಂಟೆಂಟ್ ಪ್ಲಸ್ ಕನ್ಸಿಸ್ಟೆನ್ಸಿ ಇರಬೇಕು. ಆನಂತರ CTA = ಲೀಡ್ಸ್ ಆಗುತ್ತವೆ. ನೀವು ಕಂಟೆಂಟ್ಗಳನ್ನು ದಿನಾಲು ತಯಾರು ಮಾಡಬೇಕು. ಆನಂತರ ಅದು ದಿನಾಲು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ ಶೇರ್ ಮಾಡಬೇಕು. ಕನ್ಸಿಸ್ಟೆನ್ಸಿ ಇದ್ದಾದ್ರೆ ಮಾತ್ರ ನಿಮ್ಮ ಬಿಸ್ನೆಸ್ಸಿನ ಒಂದು ಮಾಹಿತಿಯನ್ನು ಜಾಸ್ತಿ ಜನರ ಹತ್ರ ಪ್ರಮೋಟ್ ಅನ್ನು ಮಾಡುತ್ತೆ. ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಆನಂತರ ಇನ್ಸ್ಟಾಗ್ರಾಮ್ ಆಗಲಿ, ಇವು ಯಾವ ರೀತಿಯಾಗಿ ಇವೆಪ್ಪ ಅಂತಂದ್ರೆ ಯಾರು ಕನ್ಸಿಸ್ಟೆನ್ಸಿ ವರ್ಕ್ ಇದರಲ್ಲಿ ಮಾಡ್ತಾರೋ ಅಂಥವರ ಒಂದು ಕಂಟೆಂಟ್ ಅಥವಾ ವಿಡಿಯೋಸ್ಗಳನ್ನು ಜಾಸ್ತಿ ಪ್ರಮೋಟ್ ಆಗುತ್ತವೆ. ಹಾಗಾಗಿ ನೀವು ಕನ್ಸಿಸ್ಟೆನ್ಸಿಯಾಗಿ ಕೆಲಸವನ್ನು ಮಾಡಬೇಕು. ಈಗ ಎಕ್ಸಾಂಪಲ್ ನೋಡೋದಾದರೆ ಒಬ್ಬ ಇನ್ಶೂರೆನ್ಸ್ ಏಜೆಂಟ್ ಇರ್ತಾನೆ. ಇನ್ಶೂರೆನ್ಸ್ ಏಜೆಂಟ್ನ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೇನೆ. ಇನ್ಶೂರೆನ್ಸ್ ಏಜೆಂಟ್ ಇರ್ತಾನೆ. ಇನ್ಶೂರೆನ್ಸ್ ಏಜೆಂಟ್ ಏನು ಮಾಡಬೇಕಪ್ಪ ಅಂತಂದರೆ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದ್ದ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಆನಂತರ ರಿನ್ಯೂವಲ್ ಇದ್ರೂ ಕೂಡ ರಿನ್ಯೂವಲ್ದು ಮಾಹಿತಿ ಕೊಡಬೇಕಾಗತ್ತೆ. ಕಾಲ್ ಕೂಡ ಮಾಡಿ ಹೇಳ್ಬಹುದಾಗುತ್ತೆ. ಆನಂತರ ವಾಟ್ಸಪ್ ಮೆಸೇಜ್ ಕೂಡ ಮಾಡಲಿಕ್ಕೆ ಅವರಿಗೆ ಬರಬೇಕಾಗತ್ತೆ. ಈ ಒಂದು ವಾಟ್ಸಪ್ದಲ್ಲಿ ಒಂದು ಅಟ್ರಾಕ್ಟಿವ್ ಇಮೇಜನ್ನು ತಯಾರು ಮಾಡಿ ನೀವು ಶೇರ್ ಮಾಡಿದಾಗ ಕಸ್ಟಮರ್ ಅಟ್ರಾಕ್ಟಿವ್ ಆಗಿ ನಿಮ್ಮ ಹತ್ರ ಪಾಲಿಸಿಗಳನ್ನು ಕ್ಲೋಸ್ ಮಾಡುವ ಜಾಸ್ತಿ ಸಾಧ್ಯತೆಗಳನ್ನು ಇರುತ್ತದೆ. ಈ ರೀತಿಯಾಗಿ ನೀವು ನಿಮ್ಮ ಕಂಟೆಂಟ್ಸ್ಗಳನ್ನು ರೆಡಿ ಮಾಡಿ ನಿಮ್ಮ ಬಿಸ್ನೆಸ್ಸಿನ ಪೋಸ್ಟರ್ಗಳನ್ನು ಶೇರ್ ಮಾಡಿ. ಈ ವಿಡಿಯೋವನ್ನು ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮತ್ತೆ ಫುಲ್ ಎಕ್ಸ್ಪ್ಲೇನ್ಗೋಸ್ಕರ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾನು ಮುಂದಿನ ಒಂದು ಸೆಷನ್ದಲ್ಲಿ ಪೂರ್ತಿಯಾಗಿ ತಿಳಿಸಿಕೊಡುತ್ತೇನೆ.